ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶೋಭಾ ಭಟ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಆರೋಗ್ಯಕರವಾದ ಮುಳ್ಳು ಸೌತೆಕಾಯಿ ಅವಲಕ್ಕಿ ಮಾಡುವುದು ಹೇಗೆ ಅಂತ ನೋಡುವ. ತುಂಬ ಸುಲಭವಾಗಿ ಮಾಡುವಂತಹ ರೆಸಿಪಿ. ಅವಲಕ್ಕಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ನೀರಿನಲ್ಲಿ ನೆನೆಸಿ ತೆಗೆದ ಗಟ್ಟಿ ಅವಲಕ್ಕಿ, ಮುಳ್ಳು ಸೌತೆಕಾಯಿ ತುರಿ, ಪುಡಿ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನಕಾಯಿ ತುರಿ, ಹುಣಸೆಹಣ್ಣಿನ ರಸ, ಒಗ್ಗರಣೆ ಮಾಡಲು ತೆಂಗಿನ ಎಣ್ಣೆ, ಸಾಸಿವೆ, ಖಾರವಿಲ್ಲದ 3 ಹಸಿಮೆಣಸು, 1 ಬ್ಯಾಡಗಿ ಮೆಣಸು, 1 ಚಿಟಿಕೆ ಅರಿಶಿಣ, 1 ಕರಿಬೇವಿನ ಎಸಳು. ಮಾಡೋದು ಹೇಗೆ ಅಂತ ಈಗ ನೋಡುವ. ಒಂದು ಪಾತ್ರೆಗೆ 1 ಕಪ್ಪಷ್ಟು ಗಟ್ಟಿ ಅವಲಕ್ಕಿ ಹಾಕಿ, ಅವಲಕ್ಕಿ ಮುಳುಗುವಷ್ಟು ನೀರು ಹಾಕಿ ನೆನೆಯಲು ಬಿಡಿ. ಅವಲಕ್ಕಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು, ಮುದ್ದೆಯಾಗುವುದು ಬೇಡ. ನೆಂದ ಅವಲಕ್ಕಿಯನ್ನು ನೀರಿಲ್ಲದ ಹಾಗೆ ಚೆನ್ನಾಗಿ ಬಸೆದು ತೆಗೆಯಿರಿ. ಈ ಅವಲಕ್ಕಿಯು ಪಿತ್ತ ಇರುವವರಿಗೆ ಒಳ್ಳೆಯದು. ಪ್ರಯಾಣ ಕಾಲದಲ್ಲಿ, ಬೇಸಿಗೆಯಲ್ಲಿ ನಿದ್ದೆಗೆಡುವವರಿಗೆ, ಚರ್ಮದ ಅಲರ್ಜಿ ಇದ್ದವರಿಗೆ ಒಳ್ಳೆಯದು. ಒಂದು ಪಾತ್ರೆಗೆ 1 ಕಪ್ಪಷ್ಟು ನೆನೆಸಿದ ಅವಲಕ್ಕಿ ಹಾಕಿ, ಅರ್ಧ ಕಪ್ಪು ಅಥವಾ ದೊಡ್ಡ ಚಮಚದಲ್ಲಿ 2 ಚಮಚ ಬೆಲ್ಲ ಹಾಕಿ, ಹುಳಿಗೆ 2 ಚಮಚ ಹುಣಸೆ ಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮುಳ್ಳು ಸೌತೆಕಾಯಿ ತುರಿ ಅರ್ಧ ಕಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ತೆಂಗಿನಕಾಯಿ ತುರಿ ಅರ್ಧ ಕಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ತೆಂಗಿನಕಾಯಿ ತುರಿಯನ್ನು ಒಗ್ಗರಣೆ ಆದ ಮೇಲೆ ಕೂಡ ಹಾಕಬಹುದು. ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಗ್ಗರಣೆ ಮಾಡಲು ಒಂದು ಬಾಣಲೆಗೆ 2 ಚಮಚ ತೆಂಗಿನ ಎಣ್ಣೆ, 1 ಚಮಚ ಸಾಸಿವೆ, 1 ಬ್ಯಾಡಗಿ ಮೆಣಸು, ಸಣ್ಣದಾಗಿ ಕಟ್ ಮಾಡಿದ 3 ಖಾರವಿಲ್ಲದ ಹಸಿಮೆಣಸು, 1 ಎಸಳು ಕರಿಬೇವು, ಕೊನೆಯಲ್ಲಿ 1 ಚಿಟಿಕೆ ಅರಿಶಿಣ ಹಾಕಿ ಒಗ್ಗರಣೆಯನ್ನು ಅವಲಕ್ಕಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಅವಲಕ್ಕಿಯನ್ನು ಸಂಡಿಗೆ ಅಥವಾ ಮೆಣಸಿನಕಾಯಿ ಜೊತೆ ತಿನ್ನಲು ಚೆನ್ನಾಗಿರುತ್ತೆ.